ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಚಿಕನ್ ರೆಸಿಪಿ. ಏನಂದರೆ ಚಿಕನ್ ಫ್ರೈ. ಇದು ಒಂದು ಡಿಫ್ರೆಂಟ್ ಫ್ರೈ. ಚೆನ್ನಾಗಿತ್ತು, ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಹೊಸ್ದಾಗಿ ಟ್ರೈ ಮಾಡಿದೆ. ಅಂದರೆ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ನಾವು ಮಸಾಲೆ ಯೂಸ್ ಮಾಡ್ತೀವಲ್ಲ, ಹಂಗೆ ಯೂಸ್ ಮಾಡೋಣ ಅಂತ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಮೊದಲು ನಾನು ಇದಕ್ಕೆ ಒಂದು ಹಿಡಿಯಷ್ಟು ಸಾಂಬಾರು ಈರುಳ್ಳಿ ತೊಗೊಂಡೆ, ಮತ್ತು ಒಂದು 15 ಒಣಮೆಣ್ಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ ತೊಗೊಂಡೆ, ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ದಪ್ಪದು ಸುಲಿದಿರೋದು, ಒಂದು ಅರ್ಧ ಇಂಚು ಶುಂಠಿ, ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ, ಒಂದು ಹಿಡಿಗೂ ಒಂದು ಸ್ವಲ್ಪ ಕಡಿಮೆನೇ, ಯಾಕಂದರೆ ಚಿಕನ್ ಒಂದು 3/4 kg ಅಷ್ಟೇ. ಪುದೀನ ಸೊಪ್ಪು ಅಷ್ಟೇ, ಮೆಂತ್ಯ ಸೊಪ್ಪು ಎಷ್ಟು ತಗೊಂಡು ಅದಕ್ಕೂ ಕಡಿಮೆ ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಅಷ್ಟೇ ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಒಂದೇ ಸಮಕ್ಕೆ ತಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ. ಅರಿಶಿನ ಪುಡಿ, ಚಕ್ಕೆ, ಲವಂಗ ಎಲ್ಲ ಇದರಲ್ಲೇ ಹಾಕಿ ರುಬ್ಕೋಬೇಕು. ನಾನು ಎಲ್ಲ ಇದರಲ್ಲೇ ಹಾಕಿದ್ದೀನಿ. ಈಗ ರುಬ್ಬಕ್ಕೆ ನೀರು ಒಂದು ಸ್ವಲ್ಪ ಹಾಕಿ ಪೇಸ್ಟ್ ಥರ ಗಟ್ಟಿಯಾಗಿ ರುಬ್ಕೊಳ್ಳೋಣ, ನೈಸಾಗಿ. ಈಗ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ನೋಡಿ. ನಾನು ನೈಸಾಗಿ ಪೇಸ್ಟ್ ಥರ ರುಬ್ಬಿದ್ದೀನಿ. ಇದನ್ನು ನಾವು ಚಿಕನ್ಗೆ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನು 3/4 kg ಚಿಕನ್ ಇಟ್ಟಿದ್ದೀನಿ, ಅದಕ್ಕೆ ರುಬ್ಬಿರೋ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊಸರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಅದು ಸಾಫ್ಟಾಗಿ ಬರಬೇಕು ಚಿಕನ್ ಫ್ರೈ ಮಾಡಿದ್ರೆ. ಅದಕ್ಕೆ ಒಂದು 50 ಗ್ರಾಮ್ ಎಣ್ಣೆ ಹಾಕಿ, ನಾನು ಒಂದು ಅರ್ಧ ಕಪ್ ಹಾಕಿದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಕಡಿಮೆ ಬಿಟ್ಕೋಬೋದು. ಇದಕ್ಕೆ ನಾವು ನೀರೆಲ್ಲ ಏನೂ ಸೇರಿಸಲ್ಲ. ಒಂದು ಅರ್ಧ ಗಂಟೆ ಒಂದು ಸೈಡ್ಗೆ ಇಟ್ಬಿಡಿ. ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮೊಸರು, ಮಸಾಲ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡಿ. ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಎಲ್ಲ ಮಸಾಲ ಅದು ಎಣ್ಣೆ ಎಲ್ಲ ಹಂಗೆ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿ ಇದು ನೆಂದಿರುತ್ತೆ. ಅರ್ಧ ಗಂಟೆ ಬಿಟ್ಟು ನೋಡೋಣ. ಈಗ ಅರ್ಧ ಗಂಟೆ ಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ಟೌವಲ್ಲಿ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಇಟ್ಬಿಡಿ. ಸಿಮ್ಮಲ್ಲಿ ಇಟ್ಬಿಡಿ. ಆ ಮಸಾಲ ಒಂದು ಸ್ವಲ್ಪ ನೀರು, ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಬಿಟ್ಟಿದ್ದೀನಿ ಅಷ್ಟೇ. ಬೇರೆ ನೀರು ಏನೂ ಇಲ್ಲ ಇದಕ್ಕೆ. ಒಂದು ಸತಿ ಮಿಕ್ಸ್ ಮಾಡಿ ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಸ್ಟೌವಲ್ಲಿ ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ಸ್ಟೌವಲ್ಲಿ ಇಟ್ಬಿಡಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಸ್ಟೌವಲ್ಲಿ ಇಟ್ಬಿಡಿ. ಆಮೇಲೆ ನೋಡೋಣ. 5 ನಿಮಿಷ ಆಯಿತು. ಬಿಸಿ ಆಗಿದೆ, ಈಗ ತಾನೇ ಬಿಸಿ ಆಗಿದೆ. ಒಂದು ಸ್ವಲ್ಪ ಬಿಸಿ ಆಗಿದೆ, ತುಂಬ ಬಿಸಿ ಆಗಿದೆ, ಯಾಕಂದರೆ ಲೋ ಮೀಡಿಯಮ್ ಫ್ಲೇಮ್ ಅಲ್ವಾ, ಅದರಿಂದ. ನಾವು ಮೊಸರು ಎಲ್ಲ ಹಾಕಿದ್ದೀವಿ, ಮಸಾಲೆ ಎಲ್ಲ ಹಾಕಿದ್ದೀವಿ. ಅದರಲ್ಲಿರೋ ನೀರು ಬಿಟ್ಕೊಂಡು ಚಿಕನ್ ಬೇಯೋಕ್ಕೆ ಆ ನೀರೇ ಸರಿಯಾಗುತ್ತೆ. ನೀವು ಫಾಸ್ಟಲ್ಲಿ ಇಟ್ಟರೆ ಅದು ಸೀದೋಗುತ್ತೆ. ಅದರಿಂದ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ನೀವು ಇದನ್ನು ಬೇಯಿಸಬೇಕು. ನೋಡಿ, ಹಂಗೂ ನೀರು ನೋಡಿ ಎಷ್ಟು ಬಂದಿದೆ. ಮೊಸರು, ಉಪ್ಪು, ಖಾರ ಎಲ್ಲ ಹಾಕಿದ್ದೀವಲ್ಲ, ಅದರಲ್ಲಿರೋ ನೀರೇ ಎಕ್ಸ್ಟ್ರಾ ಬಿಟ್ಕೊಂಡಿದೆ ನೀರು. ಫ್ರೆಂಡ್ಸ್, ಇದನ್ನು ಮಧ್ಯ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಟೌವಲ್ಲಿ ಇಟ್ಬಿಟ್ಟು. ಮತ್ತೆ ಒಂದು 5 ನಿಮಿಷ ಬಿಟ್ಟು ನೋಡಿ, ಮತ್ತೆ ಮಿಕ್ಸ್ ಮಾಡ್ತಾನೆ ಇರಿ, ಯಾಕಂದರೆ ಸೀದೋಗುತ್ತೆ. ನಾವು ನೀರು ಏನೂ ಹಾಕಿಲ್ಲ. ಫಾಸ್ಟಲ್ಲಿ ಮಾತ್ರ ಇಡಬೇಡಿ. ಫಾಸ್ಟಲ್ಲಿ ಇಟ್ಟರೆ ಸೀದೋಗೋದು. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸೀದೋಕ್ಕೆ ಚಾನ್ಸ್ ಇಲ್ಲ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇರೋ ನೀರೇ, ಅದರಲ್ಲಿರೋ ಚಿಕನಲ್ಲಿರೋ ನೀರೇ. ನಾನು ಜಾಸ್ತಿ ನೀರು ಏನು ಎಕ್ಸ್ಟ್ರಾ ಹಾಕಿಲ್ಲ, ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಸೇರಿಸಿರೋದು. ಮಧ್ಯ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ. ಮುಚ್ಚಿಟ್ರೆ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೀವು ಅದನ್ನು ಓಪನ್ ಆಗಿಬಿಟ್ಟು ಬೇಯಿಸಿದ್ರೆ ನೀರು ಒಂದು ಸ್ವಲ್ಪ ಸೇರಿಸಲೇಬೇಕು. ಈಗ ಮುಚ್ಚಿಟ್ಟಿರೋದ್ರಿಂದ ನೀರು ಹಂಗೆ ಇರುತ್ತೆ ನೋಡಿ, ಅಬೇಲ್ ಬೆಂದಿದೆಯಲ್ಲ, ಅದರಿಂದ ಈ ನೀರೇ ನಿಮ್ಗೆ ಸಾಕಾಗುತ್ತೆ. ಇದೇ ಒಂಥರ ಗೊಜ್ಜು ಥರ ಬರುತ್ತೆ, ಗಟ್ಟಿಯಾಗಿ ಗೊಜ್ಜು ಮಾಡ್ತೀವಲ್ಲ, ಹಂಗಿರುತ್ತೆ ಎಲ್ಲ ಫಿನಿಶ್ ಆದಮೇಲೆ. ಫ್ರೆಂಡ್ಸ್, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನಿಮ್ಗೆ ಈ
ಸ್ಟೇಜಲ್ಲಿ ಗೊಜ್ಜು ಬೇಕಂದರೆ ನೀವು ನೋಡಿ ಚಿಕನ್ ಬೆಂದಿದೆ. ಗೊಜ್ಜು ಇಷ್ಟು ಗೊಜ್ಜು ಬೇಕಂದರೆ ನೀವು ಸ್ಟವ್ ಆಫ್ ಮಾಡಿಬಿಡ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ಡ್ರೈ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಇಡ್ಬೋದು. ನಾನು ಇನ್ನೊಂದು ಸ್ವಲ್ಪ ಡ್ರೈಯಾಗಿ ಮಾಡೋಣ ಅಂತ ಇವತ್ತು ಸಾಂಬಾರು ಮಾಡಿದ್ದೀನಿ, ಅದಕ್ಕೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಅದಕ್ಕೆ. ಫ್ರೆಂಡ್ಸ್ ರೆಡಿ ಆಯಿತು, ಸ್ಟವ್ ಆಫ್ ಮಾಡಿಬಿಡ್ತೀನಿ ಈಗ. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಡ್ರೈ ಆಗಿ ತುಂಬ ಡ್ರೈ ಆಗೂ ಇಲ್ಲ, ಒಂದು ಸ್ವಲ್ಪ ಗೊಜ್ಜಿದೆ. ಇದು ಸಾಂಬಾರು ಅನ್ನಕ್ಕಂತೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋನ. ಮುಂದಿನ ವಿಡಿಯೋದಲ್ಲಿ ನೋಡೋಣ.